ಪರಲೋಕದವುಗಳ ಕಡೆಗೆ ನೋಡುವಂತೆ ನಿಮ್ಮ ಆತ್ಮವನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಪ್ರಕಟವಾಗಿರುವ ಯುದ್ಧ ಯೋಜನೆ. ಈ ದಿನದ ಸತ್ಯವೇದದ ವಾಕ್ಯ: ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಎಫೆಸದವರಿಗೆ 6ನೇ ಅಧ್ಯಾಯ 12ನೇ ವಚನ. ಕ್ರಿಸ್ತನ ಗುಣಸ್ವಭಾವದಲ್ಲಿ ನಮಗೆ ನಮ್ಮ ಪರಲೋಕ ತಂದೆಯನ್ನು ಪ್ರಸ್ತುತಪಡಿಸಲಾಗಿದೆ. ದೇವರ ಮಹಿಮೆಯನ್ನು ನಮ್ಮ ಕಣ್ಣುಗಳಿಂದ ಮರೆಮಾಡುತ್ತಿದ್ದ ಆ ಪರದೆಯನ್ನು ಕ್ರಿಸ್ತನಲ್ಲಿ ತೆಗೆದುಹಾಕಲಾಗಿದೆ. ನಮಗೆ ನಮ್ಮ ದೇವರು ನಿಷ್ಕ್ರಿಯವಾದ ಸ್ಥಿತಿಯಲ್ಲಿ ಅಥವಾ ಮೌನದ ಏಕಾಂತದಲ್ಲಿ ಉನ್ನತವಾದ ಪರಿಶುದ್ಧವಾದ ಸ್ಥಳದಲ್ಲಿ ಇದ್ದಾನೆ ಎಂದು ಸತ್ಯವೇದವು ನಮಗೆ ತೋರಿಸುವುದಿಲ್ಲ. ಆದರೆ 1000, 10,000, ಲಕ್ಷೋಪಲಕ್ಷ ಶುದ್ಧ ಜ್ಞಾನಯುಕ್ತ ದೇವದೂತರಿಂದ ಸುತ್ತುವರೆಯಲ್ಪಟ್ಟಿದ್ದಾನೆ. ಅವರೆಲ್ಲರೂ ಆತನ ಆಜ್ಞೆಯನ್ನು ಪಾಲಿಸಲು, ಆತನ ಮಾತುಗಳನ್ನು ನೆರವೇರಿಸಲು ಕಾಯುತ್ತಿರುವವರಾಗಿರುತ್ತಾರೆ. ಮತ್ತು ಇಲ್ಲಿ ದೇವರಾಸ್ತಿಯಾಗಿರುವವರ ವಿರುದ್ಧ ತೆಗೆದುಕೊಳ್ಳುವ ಪ್ರತಿಯೊಂದು ತಪ್ಪು ಕ್ರಮವನ್ನು ಅವರು ಅರಿತುಕೊಳ್ಳುತ್ತಾರೆ ಎಂಬುದಾಗಿ ನಮಗೆ ಸತ್ಯವೇದವು ತೋರಿಸಿಕೊಡುತ್ತದೆ. ಕ್ರಿಸ್ತನ ರಕ್ತದ ಖರೀದಿಯನ್ನು ತುಂಬ ಲಘುವಾಗಿ ಪರಿಗಣಿಸಿ ಅದಕ್ಕೆ ಕಡಿಮೆ ಆಸಕ್ತಿಯನ್ನು ತೋರಿಸುವವರು ತಮ್ಮ ಜೊತೆ ಮನುಷ್ಯರನ್ನು ಅವರ ತೊಂದರೆಯ ಕಾಲದಲ್ಲಿ ಅಸಡ್ಡೆಯಿಂದ ನಡೆಸಿಕೊಂಡಂತೆಯೇ ದೇವರು ಆ ಲಘು ಆಸಕ್ತಿಯುಳ್ಳವರನ್ನು ನಡೆಸಿಕೊಳ್ಳುತ್ತಾನೆ ಎಂಬುದನ್ನು ನೆನಪಿನಲ್ಲಿಡಬೇಕು. ಪ್ರತಿಯೊಂದು ಅನ್ಯಾಯ, ದರೋಡೆ ಮತ್ತು ದಬ್ಬಾಳಿಕೆಯ ಕೃತ್ಯಗಳನ್ನು ಪರಲೋಕದ ಪುಸ್ತಕಗಳಲ್ಲಿ ಬರೆಯಲಾಗಿದೆ. ದೇವರ ಸ್ವರೂಪದಲ್ಲಿ ರೂಪುಗೊಂಡಿರುವ ಮಾನವರನ್ನು ಅನ್ಯಾಯದಿಂದ ನಡೆಸಿಕೊಳ್ಳುವ ಪ್ರತಿಯೊಬ್ಬನು ದೇವರ ಮತ್ತು ಮಾನವನ ದೊಡ್ಡ ಶತ್ರುವಾದವನೊಂದಿಗೆ ಸಹಕರಿಸುತ್ತಿರುತ್ತಾನೆ ಮತ್ತು ಅಂತಹವನು ಇಂತಹ ಎಲ್ಲ ಕೆಲಸಗಳಿಗೆ ದೇವರ ಕೈಯಿಂದ 2 ಪಟ್ಟು ಪ್ರತಿಫಲವನ್ನು ಪಡೆಯುತ್ತಾನೆ. ನಿರಂತರವಾದ ಭಯಾನಕ ಪ್ರತೀಕಾರದಿಂದ ಸೈತಾನನ ಕೆಲಸವು ನಡೆಸಲ್ಪಡುತ್ತದೆ ಮತ್ತು ದೇವಜನರ ಆತ್ಮಗಳನ್ನು ಗಾಯಗೊಳಿಸುವಲ್ಲಿ ಜನರು ದುಷ್ಟದೂತರೊಂದಿಗೆ ಭಾಗಿಗಳಾಗಿರುತ್ತಾರೆ. ಕರ್ತನು ನೋಡುತ್ತಿದ್ದಾನೆ. ಕರ್ತನು ತನ್ನ ಮಕ್ಕಳ ಕೂಗನ್ನು ಕೇಳುತ್ತಾನೆ. ತನ್ನ ಹಿಂಬಾಲಕರಿಂದ ಕರ್ತನು ಯುದ್ಧದ ಯೋಜನೆಯನ್ನು ಮರೆಮಾಡಿಲ್ಲ. ನಡೆಯಲಿರುವ ಮಹಾ ಸಂಘರ್ಷವನ್ನು ಆತನು ತನ್ನ ಜನರ ಮುಂದೆ ಪ್ರಕಟಪಡಿಸಿರುವುದಲ್ಲದೆ ಆತನು ಅವರಿಗೆ ಉತ್ತೇಜನದ ಮಾತುಗಳನ್ನೂ ದಯಪಾಲಿಸಿದ್ದಾನೆ. ಯುದ್ಧದ ವೆಚ್ಚವನ್ನು ಪರಿಗಣಿಸದೆ, ಲೆಕ್ಕಿಸದೆ ಯುದ್ಧಕ್ಕೆ ಪ್ರವೇಶಿಸಬಾರದೆಂದು ಆತನು ತನ್ನ ಮಕ್ಕಳಿಗೆ ಆಜ್ಞಾಪಿಸಿದ್ದಾನೆ. ಆದರೆ ಅವರು ಏಕಾಂಗಿಯಾಗಿ ಹೋರಾಡುವುದಿಲ್ಲವೆಂದು ಆತನು ಅವರಿಗೆ ಭರವಸೆ ನೀಡಿದ್ದಾನೆ. ಆತನನ್ನು ಅವರು ನಂಬಿದರೆ ಪರಲೋಕದ ಪರಿಶುದ್ಧ ಕಾರ್ಯಭಾರಿಗಳು ಬಲಹೀನರಿಗೆ ತಮ್ಮ ವಿರುದ್ಧ ಸಜ್ಜಾಗಿರುವ ದೊಡ್ಡ ದುಷ್ಟಕೂಟದ ವಿರುದ್ಧ ಬಲಶಾಲಿಗಳಾಗುವಂತೆ ಸಹಾಯ ಮಾಡುತ್ತಾರೆ. ಪರಲೋಕ ಮಂಡಲಗಳನ್ನು ಅವರಿಗೆ ತೋರಿಸುತ್ತಾ ಪರಿಶುದ್ಧ ಜೀವಿಗಳು ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ಹೋರಾಡುತ್ತಿದ್ದಾರೆ ಎಂಬ ಭರವಸೆಯನ್ನು ಅವರಿಗೆ ಕೊಡುತ್ತಾನೆ. ಬೆಳಕಿನ ಎಲ್ಲ ಅದೃಶ್ಯ ಸೈನ್ಯದೊಂದಿಗೆ ದೇವರ ಮಕ್ಕಳು ಸಹಕರಿಸುತ್ತಿರುತ್ತಾರೆ ಮತ್ತು ಆ ಸೈನ್ಯದಲ್ಲಿ ದೇವದೂತರ ಶ್ರೇಣಿಗಿಂತಲೂ ಹೆಚ್ಚಿನವರು ಇದ್ದಾರೆ. ಕರ್ತನ ಸೈನ್ಯದ ಪ್ರತಿನಿಧಿ ಸೈನ್ಯಾಧಿಕಾರಿಯಾಗಿ ಯುದ್ಧವನ್ನು ಮುನ್ನಡೆಸಲು ಪರಿಶುದ್ಧಾತ್ಮನು ಬರುತ್ತಾನೆ. ನಮ್ಮ ದೌರ್ಬಲ್ಯಗಳು ಅನೇಕವಿರಬಹುದು, ನಮ್ಮ ದೋಷಪಾಪಗಳು ಲೆಕ್ಕವಿಲ್ಲದಷ್ಟಿದ್ದರೂ ತನ್ನ ಹೃದಯವನ್ನು ತಗ್ಗಿಸಿ ಪಶ್ಚಾತ್ತಾಪದಿಂದ ಆ ಪಾಪಗಳನ್ನು ತೊರೆದು ಬಿಡುವ ಎಲ್ಲರಿಗೂ ಕ್ಷಮಾಪಣೆ ಇದೆ.
ಅವರಿಗೆ ಬೇಕಾದ ಎಲ್ಲ ಅಗತ್ಯ ಸಹಾಯಗಳನ್ನು ಒದಗಿಸಲಿಕ್ಕೆ ಬೆಳಕಿನ ದೂತರನ್ನು ಕಳುಹಿಸಲಾಗುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.